ಸರ್ಕಾರಗಳು ಹೇಳುತ್ತೆ 5,000 ಕೋಟಿ ಕೊಟ್ಟಿದ್ದೀವಿ, 3,000 ಕೋಟಿ ಕೊಟ್ಟಿದ್ದೀವಿ, ಒಂದು ಕ್ಷೇತ್ರಕ್ಕೆ 50 ಕೋಟಿ ಕೊಟ್ಟಿದ್ದೀವಿ, ಒಂದು ಕ್ಷೇತ್ರಕ್ಕೆ 60 ಕೋಟಿ ಕೊಟ್ಟು. ಹಾಗಿದ್ರೆ 50 ಕೋಟಿ 60 ಕೋಟಿ ಯಾರ ಜೇಬು ಸೇರ್ತಾ ಇದೆ? ಒಂದೊಂದು ಕ್ಷೇತ್ರಕ್ಕೆ ಶಾಲೆಗಳ ಅಭಿವೃದ್ಧಿಗಾಗಿ 20 ಕೋಟಿ ಬರುತ್ತೆ. ಹಾಗಾದ್ರೆ ಶಾಲೆಗಳ ಅಭಿವೃದ್ಧಿ ಯಾಕಾಗ್ತಾ ಇಲ್ಲ? ನೀವು ಕೊಟ್ಟಂತ ಕೋಟಿ ಹಣ ಯಾರ ಜೇಬು ಸೇರ್ತಾ ಇದೆ? ಇದ್ರ ಬಗ್ಗೆ ತನಿಖೆ ಯಾರು ನಡೆಸಬೇಕು? ನೀವು ಕೊಡ್ತೀರಾ, 1,000 ಕೊಟ್ಟಿದ್ದೀರಾ, 2,000 ಕೊಟ್ಟಿದ್ದೀರಾ, 3,000 ನಾವು ಒಪ್ಕೋತೀವಿ. ಇಷ್ಟೆಲ್ಲ ಹಣ ಕೊಟ್ಟರು ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ? ಯಾರ ಹಿತಾಸಕ್ತಿಯ ಕೊರತೆ ಇದು? ರಾಜಕಾರಣಿಗಳೇ ಇದಕ್ಕೆ ಉತ್ತರ ಕೊಡಿ. ನಕಲಿ ಚರ್ಚೆಗಳನ್ನ ಬಿಟ್ಟು ಇದಕ್ಕೆ ಉತ್ತರ ಕೊಡಿ. ಅವ್ರು ನಿಮ್ಮ ಮೇಲೆ ಆರೋಪ ಮಾಡೋದು, ನೀವು ಅವ್ರ ಮೇಲೆ ಆರೋಪ ಮಾಡೋದು. ನೀವು ಸಾವಿರಾರು ಕೋಟಿ ನೀವು ಕೊಟ್ಟಿದ್ದೀರಿ, ಸಾವಿರಾರು ಕೋಟಿ ಅವರು ಕೊಟ್ಟಿದ್ದಾರೆ. ಹಾಗಿದ್ರೆ ಹಣ ಎಲ್ಲಿಗೆ ಹೋಯ್ತು? ಯಾರ ಜೇಬಿಗೆ ಹೋಯ್ತು? ಅಷ್ಟೆಲ್ಲ ಸಾವಿರಾರು ಕೋಟಿ ಹಣ ಕೊಟ್ಟಿದ್ರು ಕೂಡ ಇವತ್ತು ಉತ್ತರ ಕರ್ನಾಟಕ ಭಾಗದವರಿಗೆ ಯಾಕೆ ಉದ್ಯೋಗಗಳು ಸಿಗ್ತಾ ಇಲ್ಲ? ಯಾಕೆ ಫ್ಯಾಕ್ಟರಿಗಳು ಬರ್ತಾ ಇಲ್ಲ? ಯಾಕೆ ಕುಡಿಲಿಕ್ಕೆ ನೀರಿಲ್ಲ? ಯಾಕೆ ಶಾಶ್ವತವಾದಂತ ನೀರಾವರಿ ಯೋಜನೆಗಳು ಈ ಭಾಗದಲ್ಲಿಲ್ಲ? ಇದಕ್ಕೆ ಉತ್ತರ ಬೇಕಾಗಿದೆ. ಇವುಗಳಿಗೆ ಉತ್ತರ ಇಲ್ಲ. ನೀವು ಸಾವಿರಾರು ಕೋಟಿ ನೀವು ಕೊಟ್ಟಿದ್ದೀರಿ, ಅವರು ಸಾವಿರಾರು, ಎಲ್ಲವೂ ಕೂಡ ರಾಜಕಾರಣಿಗಳ, ಗುತ್ತಿಗೆದಾರರ, ಭ್ರಷ್ಟ ಅಧಿಕಾರಿಗಳ ಜೇಬ್ ಸೇರಿದೆ ಎಲ್ಲವೂ ಹಣ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.